ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮಗಳು ಸಹನಾಳನ್ನ ಹುಡುಕಿಕೊಂಡು ಪುಟ್ಟಕ್ಕ ಬೆಂಗಳೂರು ಬಸ್ ಹತ್ತಿದ್ದಾಳೆ. ಇನ್ನೊಂದು ಕಡೆ IAS ಪರೀಕ್ಷೆ ಪಾಸ್ ಮಾಡಿರುವ ಸ್ನೇಹ ದೆಹಲಿಗೆ ಹೋಗಿದ್ದಾಳೆ. ಇನ್ನು ಸಿಂಗಾರಮ್ಮ ತನ್ನ ಆಟ ಶುರು ಮಾಡಿದ್ದಾಳೆ. ಪುಟ್ಟಕ್ಕನ ವಿರುದ್ಧ ಹಣ ಕದ್ದ ಆರೋಪವೂ ಇದೆ. ಆದರೆ ಸ್ನೇಹ ದೆಹಲಿಗೆ ಹೋಗಿದ್ದು ಮಾತ್ರ ಸಾಕಷ್ಟು ಅಚ್ಚರಿ ಮೂಡಿಸಿದೆ. ಹೌದು, ಕೆಲ ದಿನಗಳ ಹಿಂದೆ ಈ ಧಾರಾವಾಹಿ ನಿರ್ದೇಶಕ ಆರೂರು ಜಗದೀಶ್ ಅವರು ಹೊಸ ಪ್ರಧಾನ ಪಾತ್ರಕ್ಕೆ 25 ವರ್ಷದ ಹುಡುಗಿಯರು ಬೇಕಾಗಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದರು. ಆರೂರು ಜಗದೀಶ್ ಅವರು ಹೊಸ ಪಾತ್ರವನ್ನ ಪರಿಚಯ ಮಾಡುತ್ತಿದ್ದಾರಾ ಅಥವಾ ಬೇರೆ ಪಾತ್ರವನ್ನ ರೀಪ್ಲೇಸ್ ಮಾಡುತ್ತಾರಾ ಎಂಬ ಪ್ರಶ್ನೆ ಎದುರಾಗಿದೆ. ಸ್ನೇಹ ಈಗ ದೆಹಲಿಗೆ ಹೋಗಿದ್ದಾಳೆ. ಏಕಾಏಕಿ ಸ್ನೇಹ IPS ಪರೀಕ್ಷೆ ಪಾಸ್ ಮಾಡಿದ್ದಾಳೆ ಅಂತ ತೋರಿಸಲಾಗಿದೆ. ಹೀಗಾಗಿ ಅವರು ದೆಹಲಿಗೆ ಹೋಗಬೇಕಂತೆ. ಸಾಮಾನ್ಯವಾಗಿ ಧಾರಾವಾಹಿಗಳಲ್ಲಿ ಈ ರೀತಿ ಬೇರೆ ಊರಿಗೆ ಹೋದಾಗ ಅಪಘಾತ ಆದಾಗ ಪಾತ್ರಗಳ ಬದಲಾವಣೆ ಆಗುವುದು ಸಹಜ. ಹಾಗಾಗಿಯೇ ಇಲ್ಲಿಯೂ ಕೂಡ ಅದೇ ರೀತಿ ಮಾಡ್ತಾರಾ ಅಂತ ಕುತೂಹಲ ಶುರುವಾಗಿದೆ. ಈ ಧಾರಾವಾಹಿಯ ಸ್ನೇಹ ಪಾತ್ರಕ್ಕೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗವಿದೆ. ಸ್ನೇಹ ಪಾತ್ರಧಾರಿ ಬದಲಾದರೆ ವೀಕ್ಷಕರು ತುಂಬಾ ಬೇಸರ ಮಾಡಿಕೊಳ್ಳುತ್ತಾರೆ. ಆದರೆ ಈ ಬಗ್ಗೆ ವಾಹಿನಿಯಾಗಲಿ ಸಂಜನಾ ಬುರ್ಲಿ ಅವರಾಗಲಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಪುಟ್ಟಕ್ಕನಿಗೆ ಸಹನಾ ಸಿಗ್ತಾಳಾ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿದೆ. ಸ್ವಂತ ಫುಡ್ ಟ್ರಕ್ ಆರಂಭಿಸುವ ಕನಸು ಹೊಂದಿರುವ ಸಹನಾ ತನ್ನ ಗುರಿ ಸಾಧಿಸುತ್ತಾಳಾ, ಸ್ವತಂತ್ರವಾಗಿ ನಿಲ್ಲುತ್ತಾಳಾ ಅಂತ ಕಾದು ನೋಡಬೇಕಿದೆ. ಇನ್ನು ಬಂಗಾರಮ್ಮ ಅಂತ ಹೇಳಿಕೊಂಡು ಅವಳ ಅವಳಿ ಸಹೋದರಿ ಸಿಂಗಾರಮ್ಮ ಆ ಮನೆಗೆ ಬಂದು ಕೂತಿದ್ದಾಳೆ. ಬಂಗಾರಮ್ಮನ ಆಸ್ತಿ ಹೊಡೆದು ಅವಳು ಸಂಸಾರವನ್ನ ಹಾಳು ಮಾಡೋದು ಸಿಂಗಾರಮ್ಮನ ಉದ್ದೇಶ. ಬಂಗಾರಮ್ಮನನ್ನ ಈಗ ಕಿಡ್ನಾಪ್ ಮಾಡಿ ಇಡಲಾಗಿದೆ. ಬಂಗಾರಮ್ಮ ಸೇಫ್ ಆಗಿ ಮನೆಗೆ ಬರ್ತಾಳಾ ಅಂತ ಕಾದು ನೋಡಬೇಕಿದೆ. ಇನ್ನು ಸುಮನಾಳನ್ನ ಸಚಿನ್ ಪ್ರೀತಿ ಮಾಡುತ್ತಿದ್ದಾನೆ. ಸಹನಾ ಮುರಳಿಯನ್ನ ಪ್ರೀತಿಸಿ ಜೀವನ ಹಾಳು ಮಾಡಿಕೊಂಡಿದ್ದಳು. ಹಾಗೆ ಸುಮಾ ಕೂಡ ಲವ್ ಮ್ಯಾರೇಜ್ ಆಗಬಾರದು ಅಂತ ಪುಟ್ಟಕ್ಕ ಎಚ್ಚರಿಕೆ ಕೊಟ್ಟಿದ್ದಳು. ಆದ್ರೆ ಸಚಿನ್ ಈಗ ಸುಮಾ ಮೇಲೆ ಲವ್ ಆಗಿದೆ. ಸುಮಾ ಸಚಿನ್ ಒಂದಾಗ್ತಾರಾ ಎನ್ನುವ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲಿ ಈ ಧಾರಾವಾಹಿಯಲ್ಲಿ ಸಾಕಷ್ಟು ಕಥೆಗಳಿದ್ದು ಒಂದಿಲ್ಲದೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.